ಬೆಂಗಳೂರಿಗೆ ಅತಿ ದೊಡ್ಡ ಸಮಸ್ಯೆಗಳಲ್ಲಿ ಈ ಕಸದ ಸಮಸ್ಯೆ ಕೂಡ ಒಂದು. ಈ ಕಸನೇ ಒಂದು ರೀತಿ ತಲೆನೋವನ್ನ ಕೊಡ್ತಾ ಇದೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಹನೀಯರ ಪ್ರತಿಮೆಗಳನ್ನ ಕಟ್ಟಿಸ್ತಾರೆ. ಆದರೆ ಕಸಗಳನ್ನು ತಗೊಂಡೋಗಿ ಆ ಮಹನೀಯರ ಪ್ರತಿಮೆಗಳೇನಿದೆ ಅದ್ರ ಬಳಿಯೇ ಸುಡಿತಾ ಇದ್ದಾರೆ. ಇದು ಬಿಬಿಎಂಪಿಗೆ ಒಂದು ರೀತಿ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಸಂವಿಧಾನ ಶಿಲ್ಪಿ ಹಾಗೂ ಸಾಹಸ ಸಿಂಹರ ಪ್ರತಿಮೆಯ ಸುತ್ತ ಕಸದ ರಾಶಿ. ಮಹನೀಯರಿಗೆ ಬಿಬಿಎಂಪಿ ಹಾಗೂ ಜನ ಕೊಡುವ ಗೌರವ ಇದೇನಾ? ಇದಕ್ಕೆ ಯಾರನ್ನ ದೂಷಿಸೋದು? ಸರಿಪಡಿಸಬೇಕಾದವರು ಯಾರು? ಒಂದು ಕಡೆ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಪ್ರತಿಮೆಗಳು. ಆ ಪ್ರತಿಮೆಗಳ ಸುತ್ತಲೂ ಕೂಡ ಲೋಡ್ಗಟ್ಲೆ ಕಸದ ರಾಶಿ. ಈ ದೃಶ್ಯ ಕಂಡು ಬಂದಿದ್ದು ಚಾಮರಾಜಪೇಟೆಯ ಆಜಾದ್ ನಗರದ ಕಸ್ತೂರಿ ನಗರದಲ್ಲಿ. ಕಸದ ವಿಚಾರದಲ್ಲಿ ಬಿಬಿಎಂಪಿಯ ನಿರ್ಲಕ್ಷ್ಯ ಯಾವ ಮಟ್ಟಕ್ಕಿದೆ ಅನ್ನುವಂಥದ್ದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನಾನೀಗ ಆಜಾದ್ ನಗರದಲ್ಲಿದ್ದೀನಿ. ಆಜಾದ್ ನಗರದಲ್ಲಿ ವಿಷ್ಣುವರ್ಧನ್ ಅವರು ಹಾಗೆ ಜೊತೆಗೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯುಗಳನ್ನು ಇಟ್ಟಿದ್ದಾರೆ. ಈ ಸ್ಟ್ಯಾಚ್ಯುಗಳ ಕೆಳಗಡೆ ಎಷ್ಟರ ಮಟ್ಟಿಗೆ ಬಿಬಿಎಂಪಿ ಮೇಂಟೈನ್ ಮಾಡ್ತಿದೆ ಅನ್ನೋದನ್ನು ಗಮನಿಸ್ಬೋದು. ಇಲ್ಲಿನ ಜನ ಕೂಡ ಇಲ್ಲಿ ಕಸ ತಂದು ಹಾಕುವಂಥದ್ದು ಅವ್ರಿಗೂ ಕೂಡ ಒಂದು ಮಟ್ಟಿಗಿನ ಇದಿಲ್ವಾ ಅಂದರೆ ಜವಾಬ್ದಾರಿ ಇಲ್ಲ, ಜನಕ್ಕೂ ಕೂಡ ಜವಾಬ್ದಾರಿ ಇಲ್ಲ, ಜೊತೆಗೆ ಬಿಬಿಎಂಪಿಗೂ ಕೂಡ ಜವಾಬ್ದಾರಿ ಇಲ್ವಾ ಅನ್ನೋ ಥರದ ಪ್ರಶ್ನೆ ಮೂಡುತ್ತೆ ಸಹಜವಾಗಿ. ಯಾಕಂದರೆ ಮಹನೀಯರ ಪ್ರತಿಮೆಗಳನ್ನು ಮಾಡ್ತಾರೆ, ಯಾಕಂದರೆ ಜನ ಅವರನ್ನು ನೆನೆಸ್ಕೊಳ್ಬೇಕು, ಅವರ ಇತಿಹಾಸವನ್ನು ಗಮನಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಲ್ಲಿ. ಆದರೆ ಈ ರೀತಿಯಾಗಿ ಅವರ ಪ್ರತಿಮೆಗಳಿರುವಂಥ ಕಡೆಗಳಲ್ಲೇ ಕಸದ ಗುಂಡಿಗಳನ್ನಾಗಿ ಮಾಡುವಂಥದ್ದು, ಜನ ಕಸ ತಂದು ಇಲ್ಲೇ ಹಾಕುವಂಥದ್ದು, ಅಂದರೆ ಯಾವ ರೀತಿಯಾದಂಥ ಮರ್ಯಾದೆಯನ್ನು ಆ ಮಹನೀಯರಿಗೆ ಕೊಡೋದಕ್ಕೆ ಹೊರಟಿದ್ದೀವಿ ನಾವು ಅನ್ನುವಂಥದ್ದು ಪ್ರಶ್ನೆ ಆಗಿ ಕಾಡುತ್ತೆ. ಇಲ್ಲಿ ಗಮನಿಸ್ಬೋದು, ಇಲ್ಲಿ ವಿಷ್ಣು ವಿನಾಯಕ ಗೆಳೆಯರ ಬಳಗ ಇದೆ. ಅವರು ಇಲ್ಲಿ ವಿಷ್ಣುವರ್ಧನ್ ಅವರು ಜೊತೆಗೆ ಅಂಬೇಡ್ಕರ್ ಅವರ ಪ್ರತಿಮೆಗಳನ್ನು ಇಟ್ಟಿದ್ದಾರೆ. ಆ ಪ್ರತಿಮೆಗಳಿಗೆ ಗೌರವ ಕೊಡಬೇಕಾದಂಥ ಕೆಲಸವನ್ನು ಬಿಬಿಎಂಪಿ ಮಾಡಬೇಕು, ಜೊತೆಗೆ ಜನ ಕೂಡ ಮಾಡಬೇಕಾಗಿತ್ತು. ಆದರೆ ಜನ ಎಷ್ಟರ ಮಟ್ಟಿಗೆ ಅವರಿಗೆ ಅಗೌರವವನ್ನು ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು. ಇಲ್ಲಿ ಕಸವನ್ನು ಎಲ್ಲ ಒಂದು ಕಡೆ ಕಸ ಸುರಿದ್ರೆ ಸಾಕು ಅನ್ನೋಂಥ ನಿಟ್ಟಲ್ಲಿ ಕಸವನ್ನು ತಂದು ಇಲ್ಲ ಹಾಕಿದ್ದಾರೆ. ಈ ಪ್ರತಿಮೆಯ ಪಕ್ಕದಲ್ಲಿ ಅಂದರೆ ಪ್ರತಿಮೆಯ ಮೇಲೇ ಹಾಕಿದ್ದಾರೆ ಅನ್ನುವಂಥದ್ದು ಕೂಡ ಗಮನಿಸ್ಬೋದು. ಏನು ಅಂದರೆ ಯಾರು ಕೂಡ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಥರದ ಪರಿಸ್ಥಿತಿ. ಅಂದರೆ ಬಿಬಿಎಂಪಿ ಯಾಕೆ ಇಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಮಾಡ್ತಿದೆ ಅಂತ ನೋಡಿದ್ರಲ್ಲ, ಬಿಬಿಎಂಪಿಯಿಂದ ಇದೆಂತಹ ಬೇಜವಾಬ್ದಾರಿತನ ಅಂತ. ಸಂವಿಧಾನ ಶಿಲ್ಪಿ ಹಾಗೂ ಸಾಹಸ ಸಿಂಹರ ಪ್ರತಿಮೆಗೆ ಎಷ್ಟರ ಮಟ್ಟಿಗೆ ಅಗೌರವವನ್ನು ತೋರಲಾಗ್ತಿದೆ ಅಂತ. ಇಲ್ಲಿನ ಕೆಲ ಬೇಜವಾಬ್ದಾರಿಯ ಜನರಿಂದಲೂ ಕೂಡ ಮಹನೀಯರಿಗೆ ಅಗೌರವವನ್ನು ತೋರಲಾಗ್ತಿದೆ. ಸುಂದರವಾಗಿರುವ ಅಂಬೇಡ್ಕರ್ ಹಾಗೂ ವಿಷ್ಣುವರ್ಧನ್ ಪ್ರತಿಮೆಗಳು ಈ ಜಾಗದ ಸೌಂದರ್ಯವನ್ನ ಹೆಚ್ಚು ಮಾಡಬೇಕಿತ್ತು. ಈ ಮಹನೀಯರ ಬಗ್ಗೆ ಮುಂದಿನ ಪೀಳಿಗೆ ಮತ್ತಷ್ಟು ಗೌರವವನ್ನು ಹೆಚ್ಚಿಸುವಂತಿರಬೇಕಿತ್ತು. ಆದರೆ ಇಲ್ಲಿ ಆಗಿರೋದೇ ಬೇರೆ. ಸರ್, ರಾತ್ರಿ ಹೊತ್ತು ಬಂದು ಕಸ ಹಾಕ್ಬಿಡ್ತಾರೆ ಸರ್. ಬೆಳಿಗ್ಗೆ ಹೊತ್ತು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಪೊಲೀಸ್ ಅವರು ಇವರೆಲ್ಲ ಬಂದು ನೋಡ್ತಾರೆ. ಆದ್ರೂ ಇಲ್ಲಿ ಕಸ ಹಾಕ್ಬಿಟ್ಟು ಹೋಯ್ತಾ ಇರ್ತಾರೆ ಸರ್. ನೈಟಲ್ಲಿ ಬಂದು ಹಾಕ್ಬಿಟ್ಟು ಹೋಯ್ತಾರೆ ಸರ್. ಇದು ಕಮ್ಮಿ ಸರ್, ಇನ್ನೂ ತುಂಬ ಹೋಗ್ಬಿಡುತ್ತೆ. ಹೌದು ಸರ್, ತುಂಬ ಕಸ ಹಾಕ್ತಾರೆ ಸರ್. ಕಂಟ್ರೋಲ್ ಮಾಡೋಕ್ಕೂ ಆಯ್ತಲ್ಲ, ಅದಕ್ಕೋಸ್ಕರ ಸ್ಟಾರ್ಚ್ ಎಲ್ಲ ಇದ್ದು ಆದ್ರೂ ಅವರು ಕಸ ಹಾಕ್ತಾನೆ ಇದ್ದಾರೆ ಸರ್. ಕ್ಯಾಮ್ರಾ ಇದೆ ಸರ್, ರನ್ನಿಂಗ್ ಇದೆ ಇಲ್ವಂತ ಗೊತ್ತಿಲ್ಲ ಸರ್. ಕ್ಯಾಮ್ರಾ ಇದೆ, ಆದ್ರೂ ಹಾಕ್ಬಿಟ್ಟು ಹೋಯ್ತಾರೆ ಸರ್. ಒಟ್ಟಾರೆ ಬೆಂಗಳೂರಿಗೆ ಈ ಕಸ ಅನ್ನುವ ವಿಚಾರ ರಾಷ್ಟ್ರಮಟ್ಟದಲ್ಲಿ ಕೆಟ್ಟ ಹೆಸರನ್ನ ತಂದಿತ್ತು. ಈಗ ಮಹನೀಯರ ಪ್ರತಿಮೆಯ ಬಳಿ ಈ ರೀತಿ ಕಸವನ್ನ ಸುರಿದು ಅದಕ್ಕೆ ಕಡಿವಾಣ ಹಾಕದಿದ್ರೆ ಇನ್ನೇನು ಸಂದೇಶ ರವಾನೆಯಾಗಬಹುದು? ಇನ್ನಾದ್ರೂ ಜನ ಈ ರೀತಿ ಕಸ ಸುರಿಯೋದನ್ನ ಬಿಡಬೇಕು. ಬಿಬಿಎಂಪಿ ಕಸ ಸುರಿಯುವವರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಬೇಕು. ಮಾದೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.